ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಈ ಕಾನೂನಿನಲ್ಲಿ ಪ್ರಾಕ್ಟಿಕಲ್ ಆಗಿ ಏನು ಪ್ರಾಬ್ಲಮ್ಸ್ ಇರುತ್ತೆ ಅಂದರೆ ಅದು ಬುಕ್ಕಲ್ಲಿ ಹೇಳೋಕ್ಕಾಗೋದಿಲ್ಲ. ಆ ಥರದನ್ನ ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ನಿನ್ನೆ ಚರ್ಚೆ ಶುರು ಮಾಡಿದ್ವಿ, ಈ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಇರುವ ಗೈಡೆನ್ಸ್ ವ್ಯಾಲ್ಯೂಗಿಂತ ಕಡಿಮೆ ನೀವು ರಿಜಿಸ್ಟ್ರೇಷನ್ ಮಾಡಿದಾಗ ಅಂತ ಅಂದ್ಬಿಟ್ಟು. ನೀವು ಪರ್ಚೇಸ್ ಮಾಡಿದರೆ ನಿಮಗೆ ಹೆಚ್ಚಿನ ಸಮಸ್ಯೆ ಇರೋದಿಲ್ಲ. ಆದರೆ ನೀವು ಪುನಃ ಈ ಪ್ರಾಪರ್ಟಿನ ಮಾರಬೇಕು ಅಂತಂದಾಗ ನಿಮಗೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದರೆ ಕಾಸ್ಟ್ ಆಫ್ ಪರ್ಚೇಸ್ ಕಡಿಮೆ ಇರುತ್ತೆ. ಆವಾಗ ನಿಮಗೆ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಜಾಸ್ತಿ ಬರುತ್ತೆ ಒಂದು. ಇನ್ನು ನೀವು ಸೇಲ್ ಮಾಡಿದಾಗ ಲೆಸ್ ದೆನ್ ಗೈಡೆನ್ಸ್ ವ್ಯಾಲ್ಯೂ ಅಂದರೆ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಾಗ ನಿಮಗೆ ಹೆಚ್ಚಿನ ಜವಾಬ್ದಾರಿ ಇರುತ್ತೆ. ಯಾಕೆ ಅಂತಂದರೆ ನಾನೇನು ಹೇಳಿದೆ, ಈ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಕಂಪ್ಯೂಟರೈಸ್ಡ್ ಇದೆ. ಅಲ್ಲಿ 2 ಕಾಲಮ್ಸ್ ಇದೆ, ಒಂದು ಅವರ ವ್ಯಾಲ್ಯೂ ಗೈಡೆನ್ಸ್ ವ್ಯಾಲ್ಯೂ, ಇನ್ನೊಂದು ನೀವು ಎಷ್ಟಕ್ಕೆ ಮಾಡ್ತಾ ಇದ್ದೀರಿ ಅಂತ. ಆ ಒಂದು ವ್ಯಾಲ್ಯೂಸನ್ನು ಮೆನ್ಷನ್ ಮಾಡಿದ ತಕ್ಷಣ ನೀವು ಅಂಡರ್ ವ್ಯಾಲ್ಯೂಗೆ ಮಾಡ್ತಾ ಇದ್ದರೆ ಅದು ಟ್ರಿಗರ್ ಆಗಿ ಒಂದು ಇನ್ಕಮ್ ಟ್ಯಾಕ್ಸ್ಗೆ ಹೋಗುತ್ತೆ. ಅಲ್ಲಿಂದ ನಿಮಗೆ ಅವ್ರಿಗೆ ನೋಟಿಸ್ ಬರುತ್ತೆ. ಅಲ್ಲಿ ಅವರು ಸೆಕ್ಷನ್ 50C ಅಂತ ನಾನು ಹೇಳಿದಾಗೆ ಅದನ್ನು ಕೋಟ್ ಮಾಡ್ತಾರೆ. ಸ್ನೇಹಿತರೆ, ನೀವು ನಿಜವಾಗ್ಲೂ ಕಡಿಮೆ ಬೆಲೆಗೆ ಮಾರಿದರೂ ಕೂಡ ಇನ್ಕಮ್ ಟ್ಯಾಕ್ಸ್ ಏನು ಹೇಳುತ್ತೆ, ನನಗೆ ಆದಾಯ ತೆರಿಗೆಯಲ್ಲಿ ನಿಮಗೆಷ್ಟು ಆದಾಯ ತೆರಿಗೆ ಕಟ್ಟಬೇಕು ಅನ್ನೋದು ಲೆಕ್ಕಾಚಾರದಲ್ಲಿ ನಾನು ಗೈಡೆನ್ಸ್ ವ್ಯಾಲ್ಯೂನೇ ಪರಿಗಣಿಸ್ತೀನಿ, ಅದಕ್ಕಿಂತ ನಾನು ಕಡಿಮೆ ತೆಗೆದುಕೊಳ್ಳೋದಿಲ್ಲ ಅಂತ ಅಂದ್ಬಿಟ್ಟು. ಹಾಗೇನಾಗುತ್ತೆ, ಉದಾಹರಣೆಗೆ ಒಂದು 20 ಲಕ್ಷ ರೂಪಾಯಿ ಪ್ರಾಪರ್ಟಿನ ನೀವು 10 ಲಕ್ಷಕ್ಕೆ ರಿಜಿಸ್ಟ್ರೇಷನ್ ಮಾಡಿರ್ತೀರಿ ಅಂತ ಇಟ್ಕೊಳ್ಳೋಣ. ನಿಮ್ಮ ಪ್ರಕಾರ ನನಗೆ ಬಂದಿರೋದು 10 ಲಕ್ಷ, ಅದ್ರ ಮೇಲೆ ನೀವು ತೆರಿಗೆ ಕಟ್ತೀನಿ ಅಂತ ಅಂದ್ಬಿಟ್ಟು. ಆದರೆ ಇನ್ಕಮ್ ಟ್ಯಾಕ್ಸ್ ಏನು ಹೇಳುತ್ತೆ ಅಂದರೆ, ಇಲ್ಲ ಹಂಗೆ ಆಗೋದಿಲ್ಲ, ಇದು 20 ಲಕ್ಷ ಗೈಡೆನ್ಸ್ ವ್ಯಾಲ್ಯೂ ಇದೆ, ನಿಮಗೆ 20 ಲಕ್ಷಕ್ಕೆ ಎಷ್ಟು ತೆರಿಗೆ ಬರುತ್ತೋ ಅಷ್ಟು ನೀವು ಕಟ್ಟಲೇಬೇಕು ನನಗೆ ಅಂತ ಕೇಳ್ತಾರೆ. ಆಮೇಲೆ ಇದಕ್ಕೆ ಬೇರೆ ದಾರಿ ಇಲ್ಲ, ನೀವು 20 ಲಕ್ಷಕ್ಕೇನಿದೆ ಅದನ್ನು ಕಟ್ಟಲೇಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ಗೈಡೆನ್ಸ್ ವ್ಯಾಲ್ಯೂಗಿಂತ ಕಡಿಮೆ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ನೀವು ಮಾರಾಟಗಾರ ಇದ್ದರೆ ಈ ಒಂದು ಅಂಶನ ನೀವು ಗಮನದಲ್ಲಿಟ್ಕೊಳ್ಳಿ. ಇದೇ ರೀತಿ ಹಲವಾರು ವಿಚಾರ ತೆಗೆದುಕೊಂಡು ಪುನಃ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ. ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮನಿ ಪ್ಲಾಂಟ್. ನಾನು ರವೀಂದ್ರ ಜೋಶಿ. ವೀಕೆಂಡ್ ಬಗ್ಗೆ ನಿನ್ನೆ ಹೇಳ್ತಾ ಇದ್ದೆ, ಯಾಕೆ ಇದ್ದಕ್ಕಿದ್ದ ಹಾಗೆ ನಮಗೆ ವೀಕೆಂಡ್ ಕಲ್ಚರ್ ಬಂತು ಅಂತ. ನೆನ್ಪು ಮಾಡ್ಕೊಳ್ಳಿ, ನಾವು ಚಿಕ್ಕವರಿದ್ದಾಗ ಫೀಸ್ ಬೇಕು ಅಂದ ತಕ್ಷಣ ಅಪ್ಪ ಅಮ್ಮ ಕೊಡ್ತಿದ್ರು, ಬಟ್ಟೆ ಬೇಕು ಅಂದ ತಕ್ಷಣ, ಹಬ್ಬ ಬಂದ ತಕ್ಷಣ ಬಟ್ಟೆ ತೆಗೆದು ಕೊಡ್ತಿದ್ರು ಅಪ್ಪ ಅಮ್ಮ. ನಮ್ಮ ಯಾವುದೇ ಖರ್ಚು ವೆಚ್ಚಗಳನ್ನು ನಾವು ಯಾವುದನ್ನು ನೋಡ್ಕೋತಾ ಇರಲಿಲ್ಲ, ಎಲ್ಲ ನಮ್ಮ ತಂದೆ ತಾಯಿ ನೋಡ್ಕೋತಾ ಇದ್ರು. ನಮ್ಗೆ ಯಾವುದು ಕಷ್ಟ ಹೊರೆಯನ್ನು ಹೇಳಲಿಲ್ಲ. ಇದ್ದಕ್ಕಿದ್ದ ಹಾಗೆ ಎಂಜಿನಿಯರಿಂಗ್ ಮುಗಿಸ್ತೇವೆ, ಮುಗಿಸಿದ ತಕ್ಷಣ ಕ್ಯಾಂಪಸ್ ಇಂಟರ್ವ್ಯೂ ಆಗುತ್ತೆ. ಇಂಟರ್ವ್ಯೂ ಆದ ತಕ್ಷಣ ತಿಂಗಳಿಗೆ 50,000 ರೂಪಾಯಿ ಸಂಬಳ ಫಿಕ್ಸ್ ಆಗುತ್ತೆ, ವರ್ಷಕ್ಕೆ 6 ಲಕ್ಷದ ಪ್ಯಾಕೇಜ್ ಬರುತ್ತೆ. ನಮ್ಮ ಅಪ್ಪ ಹೇಳ್ತಾನೆ, ನಾನು ಇಡೀ ಜೀವನದಲ್ಲಿ ನಾವು ಈ ಸಂಬಳನೇ ನೋಡಲಿಲ್ಲ, ನಾನು ನಿವೃತ್ತಿ ಆಗೋ ಕೂಡ 50,000 ರೂಪಾಯಿ ಸಂಬಳ ನನಗಿರಲಿಲ್ಲ, ಅವಾಗ ಇದ್ದದೆ 22,000 ಸಂಬಳ. ನೀನು ಭಯಂಕರ ಬುದ್ಧಿವಂತ, ಆದ್ದರಿಂದ ಈಗ ನಿನಗೆ 50,000 ರೂಪಾಯಿ ಸಂಬಳ ಬರ್ತಾ ಇದೆ. ನಾನು ಇಡೀ ಜೀವನದಲ್ಲಿ ಸಂಬಳನೇ ನೋಡಲಿಲ್ಲ, ನೀನು ಮೊದಲೇ ಕಂತಿನಲ್ಲಿ ಮೊದಲೇ ತಿಂಗಳಲ್ಲಿ ಸಂಬಳ ನೋಡ್ತಾ ಇದೆಯಾ ಅಂತಾನೆ. ಹಾಗಂದ ತಕ್ಷಣ ನಾವು ಭ್ರಮಾಲೋಕಕ್ಕೆ ಹೋಗ್ತೀವಿ, ಬಹಳಷ್ಟು ಬುದ್ಧಿವಂತರು ಅನ್ಕೋತೇವೆ, ಬಹಳ ಪ್ರತಿಭಾವಂತರು ಅನ್ಕೋತೇವೆ, ನಾವು ಮಾಡಿದ್ದೆಲ್ಲ ಸರಿ ಅನ್ಕೋತೇವೆ. ನಾವು ಮಾಡಿದ್ದೆಲ್ಲ ಸರಿ ಅನ್ಕೊಂಡ ತಕ್ಷಣ ಇಷ್ಟ ಬಂದ ಹಾಗೆ ಜೀವನ ಮಾಡುವಂಥ ಶೈಲಿ ಶುರು ಆಗಿಬಿಡುತ್ತೆ. ಯಾವಾಗ ನಾವು ಹಬ್ಬಕ್ಕೆ ಮಾತ್ರ ಬಟ್ಟೆ ತಗೋತಾ ಇದ್ವೋ, ಈಗ ಯಾವುದು ಚೆನ್ನಾಗಿ ಕಾಣುತ್ತೋ ಅದನ್ನು ಕೊಂಡುಕೊಳ್ಳುವಂಥ ಪ್ರವೃತ್ತಿಗೆ ಒಳಗಾಗ್ತೀವಿ. ಇದು ಚಿಟ್ಟೆಯ ಹಾಗೆ, ಬಣ್ಣ ಬಣ್ಣದ ಪತಂಗ ಸುಂದರವಾದ ಹೂ ನೋಡಿದ ತಕ್ಷಣ ಅದರ ಮೇಲೆ ಹೋಗ್ತದೆ, ಹೋಗಿ ಮಧುವನ್ನು ಹೀರ್ತದೆ. ಹಾಗೆ ನಮ್ಮ ಬದುಕಿನಲ್ಲಿ ಯಾವುದು ಆಕರ್ಷಣೆ ಕಾಣುತ್ತೋ ಅದರ ಕಡೆ ನಾವು ಇದ್ದಕ್ಕಿದ್ದ ಹಾಗೆ ಚಲಿಸ್ಬಿಡ್ತೇವೆ. ಇದು ನಮ್ಮ ತಪ್ಪಲ್ಲ. ಆರ್ಥಿಕವಾಗಿ ನಮಗೆ ಶಿಕ್ಷಣ ಇಲ್ಲದಿರೋದ್ರಿಂದ ನಾವು ಇಂಥ ಒಂದು ಲೋಲುಪತೆಗೆ ಒಳಗಾಗ್ತೇವೆ. ಬದುಕಿನಲ್ಲಿ ವೀಕೆಂಡ್ ಅನ್ನುವಂಥ ಕಲ್ಚರಿಗೆ ಬೀಳ್ತೇವೆ. ಸ್ನೇಹಿತರೆ, ಇಟ್ಕೊಳ್ಳಿ, ಕೇವಲ ಸಂಬಳವನ್ನು ತೆಗೆದುಕೊಳ್ಳೋದು ಮಾತ್ರ ಜೀವನ ಅಲ್ಲ. ಆ ಸಂಬಳವನ್ನು ಹೇಗೆ ವಿನಿಯೋಜನೆ ಮಾಡಬೇಕು, ನಮ್ಮ ಬದುಕನ್ನು ಸುಖವಾಗಿ ಇಟ್ಕೊಳ್ಳಿಕ್ಕೆ ಈ ದುಡ್ಡನ್ನು ಹೇಗೆ ಸಾಧನವಾಗಿ ಬಳಸಬೇಕು ಅನ್ನೋದು ಕೂಡ ಮುಖ್ಯ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ನಾಳೆ ಇದೇ ವಿಚಾರವಾಗಿ ಹೆಚ್ಚಿನ ವಿಚಾರವನ್ನು ಹೇಳ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಟಿಫನ್ ಬಾಕ್ಸ್ಗೆ ಸ್ವಾಗತ. ನಾನು ನಿಮಗೋಸ್ಕರ ಮಾಡ್ತಾ ಇದ್ದೀನಿ ಬನ್ಸಿ ರವೆ ರೊಟ್ಟಿ. ಬನ್ನಿ ಅದಕ್ಕೆಲ್ಲ ಏನು ಬೇಕು ಅಂತ ನೋಡೋಣ. ಈರುಳ್ಳಿ, ಕರಿಬೇವು ಸೊಪ್ಪು, ಜೀರಿಗೆ, ಎಣ್ಣೆ, ಕೊತ್ತಂಬರಿ, ಉಪ್ಪು, ಬನ್ಸಿ ರವೆ, ಮೆಣಸಿನ್ಕಾಯಿ ಪೇಸ್ಟ್. ಮೊದಲಿಗೆ ಒಂದು ಬೋಲ್ ತೊಗೊಳ್ಳೋಣ. ಬನ್ಸಿ ರವೆ ಸಾಧಾರಣವಾಗಿ ಎಲ್ಲರೂ ಮೀಡಿಯಮ್ ರವೆನಲ್ಲಿ ಮಾಡ್ತಾರೆ, ನಾವು ದಪ್ಪ ರವೆಲಿ ಮಾಡ್ತಾಯಿದ್ದೀವಿ. ಬನ್ಸಿ ರವೆ ಅರ್ಧ ಕಪ್ಪು, ಮೆಣಸಿನ ಪೇಸ್ಟ್ ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು, ಕೊತ್ತಂಬರಿ ಸ್ವಲ್ಪ, ಜೀರಿಗೆ,
ಒಂದು 2 to 3 ಸ್ಪೂನ್ಸ್ ಈರುಳ್ಳಿ, ಸ್ವಲ್ಪ ಎಣ್ಣೆ, ಸ್ವಲ್ಪ ಕರಿಬೇವು. ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ರೊಟ್ಟಿ ಹದಕ್ಕೆ ಕಲಿಸ್ಕೋಬೇಕು ನಾವು. ಇದು ಕಲಸಾದ್ಮೇಲೆ 2 ನಿಮಿಷ ನೆನೆಯಲ್ಲಿ ಬಿಡಬೇಕು, ಯಾಕಂದರೆ ದಪ್ಪ ರವೆ ಇರೋದ್ರಿಂದ ನೆನೆಯೋಕ್ಕೆ ಟೈಮ್ ಹಿಡಿಯುತ್ತೆ. ಸೊ 2 ನಿಮಿಷ ನೆಂದರೆ ಸಾಕು. ಈಗ ಇದು ನೆಂದಿದೆ, ಇದನ್ನು ಚಪಾತಿ ತವ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ದಪ್ಪ ಬರುತ್ತೆ ಇದು, ರೊಟ್ಟಿ ಆಕಾರದಲ್ಲಿ ತಟ್ಟಬೇಕು. ಇದು ಜಾಸ್ತಿ ಬೆಳ್ಳಗೆ ಇರುತ್ತೆ, ಕೆಂಪಗೆ ಆಗಲ್ಲ ಈ ರವೆ. ಇದು ಬೆಂದಿದೆ ಇವಾಗ. ಈಗ ಇದು ರವೆ ರೊಟ್ಟಿ ಆಗಿದೆ. ಇದು ಎಲ್ಲ ರವೆಗಿನ ಈ ರವೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಬನ್ಸಿ ರವೆ ರೊಟ್ಟಿ ಮಾಡಿದ್ದು ಹೇಗೆ ಅಂತ. ನೀವು ಟ್ರೈ ಮಾಡ್ತೀರಾ ಅನ್ಕೊತೀವಿ. ನಾಳೆ ಮತ್ತೊಂದು ತಿಂಡಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸ್ಟ್ರೆಚಿಂಗ್ ಎಕ್ಸಸೈಸ್, ನನ್ನ ಸ್ಪೈನಲ್ ಕಾರ್ಡ್ನ ನಾನು ಡಿಟಾಕ್ಸ್ ಮಾಡ್ಕೋತಾ ಇದ್ದೀನಿ.